ಹಿಜಾಬ್ ಧರಿಸಿದ ಮಹಿಳೆ ಭಾರತದ ಪ್ರಧಾನಿ ಆಗ್ತಾಳಂತೆ. एक हिजाब पहनने वाली बेटी इस देश की वजीर आजम बनेगी इंशाअल्लाह ताला. ಓವೈಸಿ ಪದೇ ಪದೇ ಈ ಮಾತನ್ನ ಹೇಳ್ತಾನೆ ಇದ್ದಾರೆ. ಮಹಿಳೆ ಭಾರತದವಳು ಅಥವಾ ಬಾಂಗ್ಲಾದವಳು ಅನ್ನೋದನ್ನ ಹೇಳಲಿಲ್ಲ. ಓವೈಸಿ ಅವರ ಈ ಮಾತುಗಳು ಪೊಲಿಟಿಕಲ್ ಇಸ್ಲಾಂನ ಭಾಗನ? ನಮಸ್ಕಾರ. ಹಿಜಾಬ್ ಧರಿಸಿದಂತಹ ಮಹಿಳೆ ಭಾರತದ ಪ್ರಧಾನಿ ಆಗ್ತಾಳೆ. ಖಂಡಿತವಾಗ್ಲೂ ಇವತ್ತೆಲ್ಲ ನಾಳೆ ಆಗೇ ಆಗ್ತಾಳೆ. ಹೀಗಂತ ಹೇಳ್ತಾ ಇರೋದು AIMIM ಪಕ್ಷದ ನಾಯಕ ಅಸಾದುದ್ದೀನ್ ಓವೈಸಿ ಅವರು. ಇವರು ಈ ಸ್ಟೇಟ್ಮೆಂಟ್ ಏನೋ ನೀಡಿದ್ರು, ಆದರೆ ಒಂದು ಸ್ಪಷ್ಟೀಕರಣವನ್ನು ಮಾತ್ರ ಇವರು ನೀಡಲಿಲ್ಲ. ಅದೇನು ಅಂತ ಹೇಳಿದ್ರೆ, ಹಿಜಾಬ್ ಧರಿಸಿದ ಮಹಿಳೆ ಭಾರತದ ಪ್ರಧಾನಿ ಆಗ್ತಾಳೆ, ಹೌದು, ಆದರೆ ಆ ಮಹಿಳೆ ಭಾರತದವಳೋ ಅಥವಾ ಬಾಂಗ್ಲಾದೇಶದವಳೋ ಈ ಒಂದು ಸ್ಪಷ್ಟೀಕರಣವನ್ನ ಅವರು ನೀಡಲೇ ಇಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಸಾದುದ್ದೀನ್ ಓವೈಸಿ ಅವರ ಪಕ್ಷನೇ ಇಲ್ಲಿವರೆಗೆ ಎಷ್ಟೆಲ್ಲ ಎಲೆಕ್ಷನ್ಗಳಲ್ಲಿ ಸ್ಪರ್ಧೆ ಮಾಡಿದ್ಯೋ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ಯೋ, ಆ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದಲ್ಲಿ ಯಾವುದೇ ಮಹಿಳೆಗೂ ಕೂಡ ಇವರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅವಕಾಶವನ್ನು ನೀಡಲಿಲ್ಲ. ಈಗ ಇವರು ಭಾರತದ ಪ್ರಧಾನಿ ಹಿಜಾಬ್ ಧರಿಸಿದಂತಹ ಮಹಿಳೆಯೊಬ್ಬಳು ಆಗ್ತಾಳೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ತನ್ನ ಪಕ್ಷದಲ್ಲೇ ಇವರು ಹಿಜಾಬ್ ಧರಿಸಿದ ಮಹಿಳೆಗೆ ಅವಕಾಶ ನೀಡಲಿಲ್ಲ, ಆದರೆ ಭಾರತದ ಪ್ರಧಾನಿ ಮಾತ್ರ ಹಿಜಾಬ್ ಧರಿಸಿದಂತಹ ಮಹಿಳೆ ಆಗ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇವರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಎರಡು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳು ಏನು? ಓವೈಸಿ ಅವರು ಈ ರೀತಿ ಹೇಳೋದಕ್ಕೆ ಕಾರಣ ಏನು? ಪದೇ 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 ಓವೈಸಿ ಅವರು ಯಾಕೆ ಈ ಒಂದು ಸ್ಟೇಟ್ಮೆಂಟನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ? ಸದ್ಯಕ್ಕೆ ಭಾರತದಲ್ಲಿ ಆಗ್ತಾ ಇರೋದೇನು? ಡೆಮೋಗ್ರಫಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ? ಈ ಎಲ್ಲ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಆವಾಗಲೇ ಹೇಳಿದ್ನಲ್ಲ, ಎರಡು ಪ್ರಶ್ನೆ ಬರುತ್ತೆ ಅಂತ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಿಜಾಬ್ ಧರಿಸಿದಂತಹ ಮಹಿಳೆ ಭಾರತದ ಪ್ರಧಾನಿ ಆಗ್ತಾಳೆ, ಹೌದು ಆಗ್ತಾಳೆ, ಆದರೆ ಅದು ಭಾರತದ ಮಹಿಳೆನೋ ಅಥವಾ ಬಾಂಗ್ಲಾದೇಶದ ಮಹಿಳೆನೋ? ಭಾರತದ ಮಹಿಳೆನೇ ಆಗಿದ್ರೆ ಮೂಲ ಮುಸ್ಲಿಂ ಮಹಿಳೆನೋ ಅಥವಾ ಇಸ್ಲಾಂಗೆ ಮತಾಂತರ ಆದಂತಹ ಮಹಿಳೆನೋ? ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಪದೇ 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 ಅಸಾದುದ್ದೀನ್ ಓವೈಸಿ ಅವರು ಈ ರೀತಿ ಸ್ಟೇಟ್ಮೆಂಟನ್ನು ನೀಡೋದ್ರ ಹಿಂದಿನ ಉದ್ದೇಶ ಏನು ಮತ್ತು ಈ ಒಂದು ಸ್ಟೇಟ್ಮೆಂಟನ್ನು ನೀಡೋದಕ್ಕೆ ಕಾರಣ ಏನು ಅನ್ನೋದು. ಮೊದಲಿಗೆ ನೀವು ಅಸಾದುದ್ದೀನ್ ಓವೈಸಿ ಏನು ಹೇಳಿದ್ರು ಅನ್ನೋದನ್ನ ನೋಡಿ. पाकिस्तान के संविधान में लिखा हुआ है कि सिर्फ एक ही मजहब का आदमी पाकिस्तान का प्राइम मिनिस्टर या सदर बन सकता है. बाबा साहिब अम्बेडकर का जो संविधान है वो ये कह सकता है कि कोई भी भारत का नागरिक वजीर आजम बन सकता है, सदर जमहूरिया बन सकता है, चीफ मिनिस्टर बन सकता है, मेयर बन सकता है. और असदुद्दीन ओवैसी का ख्वाब यह है कि एक दिन आएगा इस देश में इंशाअल्लाह ताला, शायद हम और आप नहीं रहेंगे मगर देखना, एक हिजाब पहनने वाली बेटी इस देश की वजीर आजम बनेगी इंशाअल्लाह ताला. हम नहीं रहेंगे, शायद हम जमीन में जाकर हमारी हड्डियां भी घुल जाएंगी. ಆಫ್ ಕೋರ್ಸ್, ಅಸಾದುದ್ದೀನ್ ಓವೈಸಿ ಅನ್ನುವಂತಹ ಒಬ್ಬ ಮುಸ್ಲಿಂ ಮುಖಂಡ ಇಷ್ಟೊಂದು ಧೈರ್ಯವಾಗಿ ಈ ರೀತಿ ಸ್ಟೇಟ್ಮೆಂಟ್ ನೀಡೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು. ಅದೇನಂದ್ರೆ, ಭಾರತ ಯಾಕೆ ಸೆಕ್ಯುಲರ್ ಆಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಹಿಂದೂಗಳು ಸೆಕ್ಯುಲರ್ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಂತ. ಹಾಗಾಗಿನೇ ಭಾರತದಲ್ಲಿರುವಂತಹ ಹಿಂದೂಗಳು ಸೆಕ್ಯುಲರ್ ಆಗಿರೋದ್ರಿಂದಾನೇ ಹಿಂದೂ ಮೆಜಾರಿಟಿ ಇರುವಂತಹ ಕ್ಷೇತ್ರದಲ್ಲೂ ಮುಸ್ಲಿಂ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಅಲ್ಲಿ ಮುಸ್ಲಿಂ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಾನೆ. ಇದಕ್ಕೆ ಇತ್ತೀಚಿನ ಒಂದು ಉದಾಹರಣೆ ಯಾವುದು ಅಂದರೆ, ಕೇರಳದಲ್ಲಿ ನಡೆದಂತಹ ಲೋಕಲ್ ಬಾಡಿ ಎಲೆಕ್ಷನ್. ಸೊ ಈ ರೀತಿ ಒಂದು ಧೈರ್ಯ ಇರೋದ್ರಿಂದಾನೇ, ಭಾರತ ಸೆಕ್ಯುಲರ್ ದೇಶ ಆಗಿರೋದ್ರಿಂದಾನೇ ಅಸಾದುದ್ದೀನ್ ಓವೈಸಿ ಅವರು ಈ ರೀತಿಯೆಲ್ಲ ಸ್ಟೇಟ್ಮೆಂಟ್ಗಳನ್ನು ನೀಡೋದಕ್ಕೆ ಸಾಧ್ಯನೋ ಏನೋ ಅಂತ ಅನಿಸುತ್ತೆ. ಹಿಂದೂಗಳಿದ್ದಾರಲ್ವಾ, ಇವರು ವಸುದೈವ ಕುಟುಂಬಕಂ ಅನ್ನುವಂತಹ ಮಾತಿನಲ್ಲಿ ನಂಬಿಕೆ ಇರೋವರು. ಹಿಂದೂಗಳು ಯಾರನ್ನು ಬೇಕಾದರೂ ಎಲೆಕ್ಷನ್ನಲ್ಲಿ ಗೆಲ್ಲಿಸ್ತಾರೆ. ಹಿಂದೂಗಳದ್ದು ಉದಾತ್ತ ಚಿಂತನೆ, ಉದಾತ್ತ ಯೋಚನೆ.
ಆದರೆ ಈ ಉದಾತ್ತ ಚಿಂತನೆ, ಉದಾತ್ತ ಯೋಚನೆ ಬೇರೆಯವರಲ್ಲಿ ಇರಬೇಕಲ್ವಾ? ಈಗ ಭಾರತದಲ್ಲಿ ಏನು ನಡೀತಿದೆ ಗೊತ್ತಾ? ನಿಧಾನವಾಗಿ ಮುಸ್ಲಿಮರ ಜನಸಂಖ್ಯೆಯನ್ನ ಹೆಚ್ಚು ಮಾಡುವಂತಹ ಒಂದು ಹುನ್ನಾರ, ಒಂದು ಕೆಲಸ ನಡೀತಾ ಇದೆ. ಇದಕ್ಕೆ ಪೂರಕವಾಗಿರುವಂತಹ ಒಂದು ಉದಾಹರಣೆ ಕೂಡ ಇದೆ. ಬಾಂಗ್ಲಾದೇಶದ ಒಬ್ಬ ಮುಸ್ಲಿಂ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ? ಭಾರತದಲ್ಲಿ ಈಗಾಗಲೇ 5 ಕೋಟಿ ಬಾಂಗ್ಲಾದೇಶದವರು ಇದ್ದಾರೆ. ಇನ್ನು ಕೆಲವು ವರ್ಷಗಳಲ್ಲಿ ಭಾರತದಲ್ಲಿರುವಂತಹ ಬಾಂಗ್ಲಾದೇಶಿಗರ ಸಂಖ್ಯೆ 50 ಕೋಟಿ ಆಗುತ್ತೆ. ಆಗ ನಾವು ಈ ಗವರ್ನಮೆಂಟ್ ಅನ್ನೇ ಚೇಂಜ್ ಮಾಡ್ತೀವಿ, ನಮಗೆ ಬೇಕಾದಂತಹ ಗವರ್ನಮೆಂಟ್ ಅನ್ನು ನಾವು ನಿರ್ಮಿಸಿಕೊಳ್ತೇವೆ. ಆಗ ಸೂಪರ್ ಪವರ್ ಬಾಂಗ್ಲಾದೇಶ ಇಡೀ ಭಾರತವನ್ನ ಆಳುತ್ತೆ ಅನ್ನುವಂತಹ ಮಾತನ್ನ ಈ ಬಾಂಗ್ಲಾದೇಶದ ಮುಸ್ಲಿಂ ವ್ಯಕ್ತಿ ಹೇಳ್ತಾನೆ. 5 crore Bangladeshi living in India. Very soon we will make our population 50 crore. Then we will have our own government. Then superpower Bangladesh will rule whole India. ಈ ರೀತಿಯಾಗಿ ತಮ್ಮ ಜನಸಂಖ್ಯೆ ಇಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಬಂಡ ಧೈರ್ಯದಿಂದಾನೇ ಅಕ್ರಮವಾಗಿ ಭಾರತಕ್ಕೆ ಬಂದು ಇಲ್ಲಿ ಮನೆಗಳನ್ನು ನಿರ್ಮಿಸಿ, ಇಲ್ಲಿನ ಅನ್ನ ತಿನ್ಕೊಂಡು, ಇಲ್ಲೇ ಉದ್ಯೋಗವನ್ನು ಪಡ್ಕೊಂಡು, ನೀವು ಅಕ್ರಮವಾಗಿ ಮನೆ ನಿರ್ಮಿಸಿದ್ದೀರಾ ಅಂತ ಹೇಳಿ ರಾತ್ರೋರಾತ್ರಿ ಇವರ ಮನೆಗಳನ್ನು ನೆಲಸಮ ಮಾಡಿದಾಗ ಕಣ್ಣೀರು ಹಾಕಿ ಗೋಗರಿದು ಇಲ್ಲೇ ಮನೆಗಳನ್ನು ಪಡ್ಕೊಳ್ಳುವಂತಹ ಈ ಬಾಂಗ್ಲಾದೇಶದ ನಿರಾಶ್ರಿತ ಮಹಿಳೆಯರೂ ಕೂಡ ಭಾರತದ ನೆಲದಲ್ಲೇ ಇದ್ಕೊಂಡು ಬಾಂಗ್ಲಾದೇಶಕ್ಕೆ ಜೈಕಾರ ಹಾಕ್ತಾರೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ಡೆಮೋಗ್ರಫಿ ಅನ್ನೋದು ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ಬಗ್ಗೆ ನಾನೇ ಒಂದು ವಿಡಿಯೋ ಮಾಡಿದ್ದೆ. ಇದರ ಬಗ್ಗೆ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ವಿಡಿಯೋ ಲಿಂಕನ್ನು ಹಾಕಿದ್ದೇನೆ, ದಯವಿಟ್ಟು ಒಂದ್ಸಲ ನೋಡಿ. ಅಮೆರಿಕದ ಪ್ಯೂ ರಿಸರ್ಚ್ ಸೆಂಟರ್ ಮಾಡಿರುವಂತಹ ಒಂದು ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ 2050ರ ವೇಳೆಗೆ ಮುಸ್ಲಿಮರ ಜನಸಂಖ್ಯೆ 18ರಿಂದ 19%ಗೆ ಏರಿಕೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದೆ. ಇದೇ ಪ್ಯೂ ರಿಸರ್ಚ್ ಸೆಂಟರ್ ಹೇಳಿರೋ ಪ್ರಕಾರ 2050ರ ಹೊತ್ತಿಗೆ ಭಾರತದ ದೆಹಲಿ, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ ಸೇರಿದಂತೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇರುವಂತಹ ಜನಸಂಖ್ಯೆಗಿಂತಲೂ, ಅಂದರೆ ಮುಸ್ಲಿಂ ರಾಷ್ಟ್ರಗಳಲ್ಲಿರುವಂತಹ ಮುಸ್ಲಿಂ ಜನಸಂಖ್ಯೆಗಿಂತಲೂ ಹೆಚ್ಚು ಭಾರತದ ಈ ಪ್ರದೇಶಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿರುತ್ತೆ ಅನ್ನುವಂತಹ ಆಘಾತಕಾರಿ ಮಾಹಿತಿಯನ್ನ ಪ್ಯೂ ರಿಸರ್ಚ್ ಸೆಂಟರ್ ನೀಡಿದೆ. ಸೊ ಭಾರತದಲ್ಲಿ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ಹಿಂದೂ ಮೆಜಾರಿಟಿ ಇರುವಂತಹ ಪ್ರದೇಶಗಳಲ್ಲಿ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಬಹುದು. ಅದೇ ಮುಸ್ಲಿಂ ಮೆಜಾರಿಟಿ ಇರುವಂತಹ ಪ್ರದೇಶಗಳಲ್ಲಿ ಹಿಂದೂ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಸಾಧ್ಯನಾ? ಗೆದ್ದಿರುವಂತಹ ಉದಾಹರಣೆಗಳೇನಾದ್ರೂ ಇದೆಯಾ? ಸೊ ಹಿಜಾಬ್ ಧರಿಸಿದಂತಹ ಮಹಿಳೆ ಭಾರತದ ಪ್ರಧಾನಿ ಆಗೋದೇನು ಅಸಂಭವ ಅಲ್ಲ, ಅದು ಸಂಭವ ಆಗಬಹುದು. ಯಾವಾಗ ಆಗಬಹುದು? ಭಾರತದ ಮತದಾರರು ಎಚ್ಚೆತ್ತುಕೊಳ್ಳದೇ ಇದ್ರೆ ಆಗಬಹುದು, ಅಥವಾ ಈ ಡೆಮೋಗ್ರಫಿಯನ್ನ ಸರಿ ಮಾಡದೇ ಇದ್ರೆ ಆಗಬಹುದು. ಅಲ್ಲ, ಈ ಡೆಮೋಗ್ರಫಿಯನ್ನ ಸರಿ ಮಾಡ್ತೇವೆ ಅಂತ ಹೋದಾಗ, SIR ಅನ್ನ ತರ್ತೇವೆ ಅಂತ ಹೋದಾಗ ಮಮತಾ ದೀದಿಯಿಂದ ಹಿಡಿದು ರಾಹುಲ್ ಗಾಂಧಿಯವರಿಗೂ ಎಲ್ಲರೂ ಕೂಡ ಬೊಬ್ಬೆ ಹಾಕೊಂಡು ಬಂದರು. ಒಂದು ಸಲಕ್ಕೆ ಎಲ್ಲರೂ ಎದ್ದು ನಿಂತರು. ದಿಸ್ ಈಸ್ ದ ರಿಯಾಲಿಟಿ. ಇದೆಲ್ಲ ಬಿಡಿ, ಯಾವ ಮುಸ್ಲಿಂ ದೇಶಗಳಲ್ಲಿ ಹಿಜಾಬ್ ಧರಿಸಿದಂತಹ ಮಹಿಳೆ ಅಥವಾ ಬುರ್ಕಾ ಧರಿಸಿದಂತಹ ಮಹಿಳೆ ಅಥವಾ ಇವೆರಡನ್ನೂ ಬದಿಗಿಟ್ಟು ಮುಕ್ತವಾಗಿರುವಂತಹ ಮಹಿಳೆಯನ್ನ ಮುಸ್ಲಿಂ ದೇಶಗಳು ಪ್ರಧಾನಿಯನ್ನಾಗಿ ಮಾಡಿದ್ಯಾ? ಮುಸ್ಲಿಂ ದೇಶದ ಕತೆ ಬಿಡಿ, ಭಾರತದಲ್ಲೇ ಇರುವಂತಹ ಕೆಲವೊಂದಿಷ್ಟು ಮುಸ್ಲಿಂ ಪಕ್ಷಗಳೇನಿದೆ, ಆ ಪಕ್ಷಗಳು ತನ್ನದೇ ಪಕ್ಷದ ಮಹಿಳೆಯರಿಗೆ ಅವಕಾಶ ನೀಡಿದ್ಯಾ? ಇಲ್ಲ. ಈಗ ಹಿಜಾಬ್ ಧರಿಸಿದಂತಹ ಮಹಿಳೆ ಭಾರತದ ಪ್ರಧಾನಿ ಆಗ್ತಾಳೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹಿಜಾಬ್ ಧರಿಸಿದಂತಹ ಮಹಿಳೆ ಭಾರತದ ಪ್ರಧಾನಿ ಆಗ್ತಾಳೆ ಅನ್ನೋದು ಮುಖ್ಯ ಅಲ್ಲ. ಹಿಜಾಬ್ ಧರಿಸಿದಂತಹ ಮಹಿಳೆಯನ್ನೂ ಭಾರತದ ಪ್ರಧಾನಿಯನ್ನಾಗಿಸುವಂತಹ ಶಕ್ತಿ ಇದೆಯಲ್ವಾ, ಶಕ್ತಿ ಬರುತ್ತೆ ಅನ್ನೋದೇ ಮುಖ್ಯ. ಆ ಶಕ್ತಿ ಬಂದಾಗ ಪ್ರಧಾನಿ ಆಗೋದು ಹಿಜಾಬ್ ಧರಿಸಿದ ಮಹಿಳೆ ಅಲ್ಲ, ಬಹುಶಃ ಇನ್ನೊಬ್ಬ ಖಮೇನಿ ಆಗಬಹುದೋ ಏನೋ.